ಯಾಕೆಂದ್ರೆ ಮಾಲಾಶ್ರೀ ಅವರು ಬಹಳಷ್ಟು ಶಾಕ್ ನಲ್ಲಿದ್ದಾರೆ. ಈ ವಿಚಾರ ಎಸ್ಪೆಷಲಿ ತಿಳಿದು ಮ್ಯೂಸಿಕ್ ಮೈಲರ್ ಎಲ್ರಿಗೂ ಕೂಡ ಗೊತ್ತು. ಉತ್ತರ ಕನ್ನಡ ಭಾಗದಲ್ಲಿ ಫೇಮಸ್ ಸಿಂಗರ್, ಸಿಕ್ಕಾಪಟ್ಟೆ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ. ಸಾಕಷ್ಟು ರಸಮಂಜರಿ ಕಾರ್ಯಕ್ರಮ, ಪ್ರತಿದಿನ ಇವರದ್ದು ಕಾರ್ಯಕ್ರಮ ಒಂದಲ್ಲ ಒಂದು ಕಡೆ ಇದ್ದೇ ಇರುತ್ತೆ. ಸ್ವಂತ ಒಂದು ಅದ್ಭುತವಾದಂತಹ ಗಾಯಕ ಇವತ್ತು ಒಂದು ಕೇಸ್ ನಲ್ಲಿ ಅಂಧರಾಗಿದ್ದಾರೆ, ಜೈಲ್ ಪಾಲಾಗಿದ್ದಾರೆ, ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಎಂದು ನಿಜವಾಗ್ಲೂ ಕೂಡ ಆಶ್ಚರ್ಯ ಪಡುವಂತಹ ಒಂದು ವಿಚಾರ. ಮತ್ತೆ ಎಸ್ಪೆಷಲಿ ಮಾಲಾಶ್ರೀ ಬೆಳಗುಂದಿ ಅವ್ರಿಗೂ ಕೂಡ ಇವರು ತುಂಬಾನೇ ಚಿರಪರಿಚಯ ಮ್ಯೂಸಿಕ್ ಮೈಲರ್. ಯಾಕೆಂದ್ರೆ ಸಾಕಷ್ಟು ಬಾರಿ ಒಟ್ಟಿಗೆ ಆಡಿದ್ದಾರೆ. ಸೊ ಇವರು ಗಾಯಕಿ ಆದ್ರೆ ಅವರು ಗಾಯಕ. ಒಟ್ಟಿಗೆ ರಸಮಂಜರಿ ಕಾರ್ಯಕ್ರಮ, ಆರ್ಕೆಸ್ಟ್ರಾಗಳಲ್ಲೆಲ್ಲ ಒಟ್ಟಿಗೆ ಡ್ಯಾನ್ಸ್ ಮಾಡಿದ್ದಾರೆ, ಒಟ್ಟಿಗೆ ಆಡಿದ್ದಾರೆ, ಫಂಕ್ಷನ್ ಗಳಲ್ಲಿ ಭಾಗಿಯಾಗಿದ್ದಾರೆ, ಎಂಜಾಯ್ ಮಾಡಿದ್ದಾರೆ. ಸೊ ಬಟ್ ಅಣ್ಣ ಅಂತಾನೆ ಇವರು ಕೂಡ ಕರೆಯುವಂತದ್ದು ಉತ್ತಮವಾದಂತ ಪರಿಚಯ ಇದ್ದಂತವ್ರು. ಈಗ ನೋಡಿದ್ರೆ ಈ ರೀತಿಯ ಒಂದು ಶಾಕಿಂಗ್ ಸುದ್ದಿಯನ್ನ ತಿಳಿದು ಮಾಲಾಶ್ರೀ ಅವರು ಕೂಡ ನಿಂತಲೇ ಕುಸಿದಿದ್ದಾರೆ. ಯಾಕೆಂದ್ರೆ ಅವರೇ ಒಂದು ಫ್ರೆಂಡ್ಸ್ ರೀತಿ ಇದ್ದಂತವ್ರು, ಎಲ್ರಿಗೂ ತುಂಬಾನೇ ಗೌರವ ಕೊಟ್ಟು ಮಾತನಾಡಿಸ್ತಾರೆ, ಬೇರೆ ಎಲ್ಲಾ ಕಲಾವಿದರನ್ನು ತುಂಬಾನೇ ರೆಸ್ಪೆಕ್ಟ್ಫುಲ್ ಇಂದ ನೋಡ್ತಾರೆ, ಟ್ರೀಟ್ ಮಾಡ್ತಾರೆ. ಬಟ್ ಇವರ ಮೇಲೆ ಈ ರೀತಿ ಒಂದು ಕೇಸ್ ನಿಜವಾಗ್ಲೂ ಕೂಡ ಇದು ನಿಜಾನ ಸುಳ್ಳು ಅವ್ರಿಗೇನೆ ನಂಬಕ್ಕೆ ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ. ಕುಟುಂಬವೂ ಕೂಡ ಕಣ್ಣೀರಾಗ್ತಾ ಇದೆ, ಆಪ್ತ ಸ್ನೇಹಿತ ಒಳ್ಳೆಯದವರು ಮತ್ತೆ ಅಭಿಮಾನಿಗಳು ಸಹ ಕಮ್ಮರಿ ಮಡಿಯುತ್ತಿದ್ದಾರೆ. ಮತ್ತೆ ಈಗ ಏನಂತಿದ್ದಾರೆ ಅಂದ್ರೆ ಮ್ಯೂಸಿಕ್ ಮೈಲರಿ ಅವರು, ನಾನು ಕಾನೂನು ಭಂಗ ಕರೆಕ್ಟ್ ಆಗಿ ಈಗ ಮ್ಯೂಸಿಕ್ ಮೈಲರ್ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾನು ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೇನೆ, ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಬಾಲಕಿ ಮೇಲೆ ಯಾವುದೇ ರೀತಿ ನಾನು ಆ ರೀತಿ ಏನು ಅವ್ರು ಕಂಪ್ಲೇಂಟ್ ಕೊಡೋದ ಏನು ಕೂಡ ಮಾಡಿಲ್ಲ, ನಾನು ಆ ರೀತಿಯ ವ್ಯಕ್ತಿತ್ವನು ಸಹ ಇಲ್ಲ ನನ್ನದು ಅಂತ ಕೂಡ ಮ್ಯೂಸಿಕ್ ಮೈಲರ್ ತಿಳಿಸಿದ್ದಾರೆ. ಬಟ್ ಮಹಿಳೆ ಏನಂತಾರೆ, ಅವರು ವಿಡಿಯೋ ಸಹ ಮಾಡಿ ಬಿಡ್ತಾರೆ ಇನ್ನೊಂದು ಸತಿ, ನಾನು ಹೆಸರನ್ನ ಕೆಡಿಸುವಂತ ಒಂದು ಉದ್ದೇಶದಿಂದ ಆ ರೀತಿ ವಿಡಿಯೋವನ್ನ ಮಾಡಿ ಬಿಟ್ಟೆ ಅಂತಾರೆ. ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು, ಎಲ್ಲರೂ ಕೂಡ ಗೊಂದಲದಲ್ಲಿದ್ದಾರೆ. ಮ್ಯೂಸಿಕ್ ಮೈಲರಿಗೆ ತುಂಬಾನೇ ಜನ ಸಪೋರ್ಟ್ ಸಹ ಮಾಡ್ತಾ ಇದ್ದಾರೆ. ನಿಮ್ಗೆ ಅನ್ಸುತ್ತೆ, ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಮ್ಯೂಸಿಕ್ ಮೈಲರಿಗೆ? ನಿಮಗೂ ಕೂಡ ಮ್ಯೂಸಿಕ್ ಮೈಲರಿ ಹಾಡುಗಳು ಇಷ್ಟ ತಪ್ಪದೆ ಕಮೆಂಟ್ ಮಾಡಿ. ಮಾಲಾಶ್ರೀ ಬೆಳಗುಂದಿ ಅವರು ಸಹ ಕಂಪ್ಲೀಟ್ ಶಾಕ್ ನಲ್ಲಿದ್ದಾರೆ, ಮತ್ತೆ ಬಾಳು ಬೆಳಗುಂದಿ ಅವರು ಸಹ ಶಾಕ್ ನಲ್ಲಿದ್ದಾರೆ.